ರಾಮನಗರ ಪೊಲೀಸರ ಮೇಲೆ ಹಣದ ಮಳೆಯನ್ನು ಸುರಿಸಲಾಗಿದೆ. ಚನ್ನಪಟ್ಟಣ ದೊಡ್ಡ ಮಸೀದಿ ಕಾರ್ಯಕ್ರಮದಲ್ಲಿ ಈ ರೀತಿ ಹಣದ ಮಳೆಯನ್ನು ಸುರಿಸಿದ್ದಾರೆ. ಹಾರ ಹಾಕಿ ಟ್ರೋಫಿ ಕೊಟ್ಟು ಬಳಿಕ ಪೊಲೀಸರ ಮೇಲೆ ನೋಟನ್ನು ಎರಚಿ ಸನ್ಮಾನ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋ ಈಗ ಭಾರಿ ವೈರಲ್ ಆಗ್ತಾ ಇದೆ. ಪೊಲೀಸರ ನಡೆಯ ಬಗ್ಗೆ ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಸನ್ಮಾನ ಮಾಡಿಸಿದ್ದೇನೋ ಓಕೆ, ಹಣ ಎರಚಿದ್ದು ಯಾಕೆ ಅಂತ ಎಲ್ಲ ಕಡೆಯಲ್ಲೂ ಕೂಡ ಈಗ ಚರ್ಚೆ ನಡೀತಾ ಇದೆ. ಅದರೊಂಥರ ಒಂದು ಅವರು ಸರ್ಕಾರಿ ನೌಕರರು, ಆ ಥರ ಹಣವನ್ನು ಎರಚಬಾರ್ದು, ಆಮಿಷಕ್ಕೆ ಒಳಗಾಗಬಾರ್ದು. ಸನ್ಮಾನ ಮಾಡಿ, ಪರವಾಗಿಲ್ಲ, ಅವರು ದಕ್ಷ ಆಡಳಿತಗಾರರು ಅಂತ ಸನ್ಮಾನ ಮಾಡ್ಬೋದು. ಬಟ್ ಈ ಥರ ದುಡ್ಡನ್ನು ಎರಚಿದ್ದು ಯಾಕೆ ನೋಡಿ, ಅಧಿಕಾರಿಗಳ ಮುಂದೆ ಈ ಥರ ದುಡ್ಡನ್ನು ಎರಚೋದು ತಪ್ಪು. ಇಷ್ಟು ಮಾಹಿತಿ ನನ್ನ ಕೊಲೀಗ್ ವಿನಯ್ ಅವರಿಂದ ಪಡ್ಕೊಳ್ಳೋಣ. ವಿನಯ್, ಯಾವ ಕಾರ್ಯಕ್ರಮ ಇದು? ಯಾಕೆ ಪೊಲೀಸರ ಮೇಲೆ ಈ ಥರ ನೋಟನ್ನು ಎರಚ್ತಾ ಇದ್ದಾರೆ ಅಂತ? ಅರವಿಂದ್, ಈ ಒಂದು ಘಟನೆ ನಡೆದಿರುವಂಥದ್ದು ಚನ್ನಪಟ್ಟಣ ನಗರದ ದೊಡ್ಡ ಮಸೀದಿ ಸಮೀಪ. ಕಳೆದ 2 ದಿನಗಳ ಹಿಂದೆ ಈ ಒಂದು ಘಟನೆ ಆಗಿರುವಂಥದ್ದು. ತಡವಾಗಿ ಸದ್ಯ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಅಂದರೆ ಚನ್ನಪಟ್ಟಣದ ದೊಡ್ಡ ಮಸೀದಿ ಬಳಿ ಗಂಧ ಮಹೋತ್ಸವ ಅಂತ ಕೂಡ ವರ್ಷ ಕೂಡ ಕಾರ್ಯಕ್ರಮವನ್ನು ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಪೊಲೀಸ್ ಅಧಿಕಾರಿಗಳ ಮೇಲೆ ನೋಟನ್ನು ಎರಚಿರುವಂಥದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂಥದ್ದು. ಸಾಮಾನ್ಯವಾಗಿ ಕಾರ್ಯಕ್ರಮಕ್ಕೆ ಬಂದಾಗ ಅವ್ರನ್ನ ಗೌರವಿಸೋದು ಕೂಡ ಇನ್ನು ಎಲ್ಲ ಕಡೆ ಸಂಪ್ರದಾಯ ಇದೆ. ಅದೇ ರೀತಿ ಅವರಿಗೆ ಹಾರ ಹಾಕಿ ಟ್ರೋಫಿಯನ್ನು ಕೊಟ್ಟು ಗೌರವಿಸಲಾಗಿತ್ತು. ಅದಾದ ಬಳಿಕ ಅವರ ಮೇಲೆ ಹಣವನ್ನು ಎರಚಿರೋದು ಇದೀಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂಥದ್ದು. ಆ ವಿಡಿಯೋ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಅದರ ಬಗ್ಗೆ ಪರ ವಿರೋಧಗಳು ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಯೂನಿಫಾರ್ಮ್ನಲ್ಲಿದ್ದಂಥ ಅಧಿಕಾರಿಗಳ ಮೇಲೆ ಹಣ ಎರಚೋದು ಎಷ್ಟು ಸರಿ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಜನ ಚರ್ಚೆಯನ್ನು ಮಾಡ್ತಿದ್ದಾರೆ. ಪೊಲೀಸರ ನಡೆಗೆ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಪೊಲೀಸರು ಯೂನಿಫಾರ್ಮ್ ಧರಿಸಬಾರ್ದಾಗಿತ್ತು. ನೋಟನ್ನು ಎರಚುವ ಸಂದರ್ಭದಲ್ಲಿ ಆ ರೀತಿ ಯಾಕೆ ನಿಂತ್ಕೊಂಡ್ರು ಪೊಲೀಸ್ನವರು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಜೊತೆಗೆ ಅದು ಅವರ ಸಂಪ್ರದಾಯ ಇರ್ಬೋದು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಜನ ಕಾಮೆಂಟ್ಗಳನ್ನು ಹಾಕುವ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ಮಾಡ್ತಾ ಇರುವಂಥದ್ದು. ಸದ್ಯ ಈ ಒಂದು ವಿಚಾರ ಚನ್ನಪಟ್ಟಣದಲ್ಲಿ ಇದೀಗ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಥ್ಯಾಂಕ್ ಯು ವಿನಯ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.